ವಾರಿಗಳು ನಟರು, ನಿರ್ದೇಶಕರು, ನಿರ್ಮಾಪಕರು ಆಗಿರುವಂತಹ ನಮ್ಮ ಬಾಲಚಂದ್ರ ಅವರನ್ನ ವೇದಿಕೆ ಮೇಲೆ ಬರ್ಮಾಡ್ಕೊಳ್ಳೋಣ. ಆರ್ ಬಾಲಚಂದ್ರ ಅವರು. ಸೊ ನಾನು ನಮ್ಮ ಗೆಸ್ಟ್ ಅಲ್ಲಿ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಈ ಒಂದು ಗೀತೆಯನ್ನ ಬಿಡುಗಡೆಗೊಳಿಸಬೇಕಾಗಿ. Okay, we have a beautiful red heart. ಕಣಂಜಾರು ಚಿತ್ರದ ಒಂದು ಅಮೇಜಿಂಗ್ ಗೀತೆಯನ್ನ ಬಿಡುಗಡೆಗೊಳಿಸಿದ್ದಾರೆ. ವಿಡಿಯೋ ಸಾಂಗ್ ಅನ್ನ ಈಗ ನಿಮಗೋಸ್ಕರ ಬಿಡುಗಡೆಗೊಳಿಸಿರುವಂತಹ ನಮ್ಮೆಲ್ಲ ಗೆಸ್ಟ್ಗೆ ಥ್ಯಾಂಕ್ ಯು ಅಂತ ಹೇಳ್ತಾ, ಕ್ಯಾನ್ ವಿ ಹ್ಯಾವ್ ಎ ಗ್ರೂಪ್ ಫೋಟೋಗ್ರಾಫ್ ಪ್ಲೀಸ್? ಎಸ್. ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ಕಣ್ಣನ್ ಜಾರು ಅಂದಾಗ ಫಸ್ಟ್ ಒಂದು ಟೀಸರ್ ಬಂತು. ಏನು ಕಣ್ಣನ್ ಜಾರು ಅಂತ ನನಗೂ ಗೊತ್ತಿಲ್ಲ. ಸೊ ನೋಡಿದಾಗ ದ ಡಾರ್ಕ್ ಸೈಡ್ ಅಂತ ಏನೋ ಇತ್ತು, ಇದು ಯಾವುದೋ ಒಂದು ಊರು ಜಾಗ ಅಂತ ಡೈರೆಕ್ಟ್ರ್ ಹೇಳಿದರು, ನಮ್ಮ ಮಹೇಶ್ ಅವರು ಹೇಳಿದರು. ಸೊ ಟೀಸರ್ ನೋಡೋದ್ಮೇಲೆ ಏನೋ ವಿಭಿನ್ನವಾಗಿದೆ, ಏನೋ ಹೊಸದಾಗಿದೆ ಅಂತ ಅನ್ನಿಸ್ತು. ಸೊ ಅದ್ರ ಮಧ್ಯದಲ್ಲಿ ಸಾಂಗ್ ಪ್ಲೇ ಮಾಡಿದ್ರು. ಸಾಂಗ್ ಒಂದು ವಿಡಿಯೋ ಸಾಂಗ್, ಒಂದು ಲವ್ ಸಾಂಗ್ ಅಂತ ಗೊತ್ತಾಗುತ್ತೆ ಅದು ನೋಡಿದಾಗ. ಸೊ ಒಂದು ಏನು ಹೇಳ್ತೀನಿ ಅಂತ ಹೇಳಿದ್ರೆ, ತುಂಬ ಪ್ರೀತಿಯಿಂದ ತುಂಬ ಇಷ್ಟಪಟ್ಟು ಸಿನಿಮಾ ಬಂದು ಎಫರ್ಟ್ ಹಾಕಿದ್ದೀರ. ಸೊ ನಿಮ್ಮ ಎಫರ್ಟ್ಗೆ ಒಳ್ಳೇದಾಗಲಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನನ್ನ ಕಡೆಯಿಂದ ನಿಜವಾಗ್ಲೂ ಮನಸ್ಪೂರ್ವಕವಾಗಿ ಒಳ್ಳೇದಾಗಲಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೆ ಮಾಸ್ಟ್ರು ಶಾರ್ಟ್ಸ್ ಚೆನ್ನಾಗಿ ಮಾಡಿದ್ದಾರೆ. ಬಟ್ ಒಂದು ಕನ್ಫ್ಯೂಸ್ ಆಯಿತು, ಮೋಹನ್ ಮಾಸ್ಟ್ರಾ ಇಲ್ಲ ಮಾಸ್ಟರ್ ಅಂತ ಗೊತ್ತಾಗಿಲ್ಲ. ಸೊ ಮೋಹನ್ ಮಾಸ್ಟರ್ ಮಾಡಿದ್ದಾರೆ. ಸೊ ಒಳ್ಳೇದಾಗಲಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಇಡೀ ಟೀಮ್ಗೆ. ಯಾಕಂದರೆ ಸಿನಿಮಾ ಇಂಡಸ್ಟ್ರಿ ಅಂತ ಬಂದಾಗ ಪ್ರತಿ ಸತಿ ಎಲ್ಲರೂ ತುಂಬ ಪ್ರೀತಿ, ಇಂಟ್ರೆಸ್ಟ್ ಇಟ್ಕೊಂಡು ಬರ್ತಾರೆ. ಸೊ ಅಲ್ಲಿ ನಾವು ತುಂಬ ಡೆಡಿಕೇಟ್ ಮಾಡಿ ಕೆಲಸ ಮಾಡಬೇಕಾಗತ್ತೆ. ಸೊ ಅಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಒಳ್ಳೇದಾಗಲಿ, ಇಡೀ ಟೀಮ್ ಯಾರು ಕಷ್ಟಪಡ್ತಾರೆ ಎಲ್ಲರೂ ಒಳ್ಳೇದಾಗಲಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಥ್ಯಾಂಕ್ ಯು. ಶ್ರೇಯಸ್ ಅವರು ವೇದಿಕೆ ಮೇಲೆ ಉಳಿಬೇಕಾಗಿ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀವಿ. ಇಸ್ ಎ ಗುಡ್ ಆಕ್ಟರ್ ಅಂಡ್ ಜೊತೆಗೆ ಗುಡ್ ಅಥ್ಲೆಟ್ ಕೂಡ ಅವರು. ಸೊ ಇಸ್ ಎ ನೈಸ್ ಫುಟ್ಬಾಲ್ ಪ್ಲೇಯರ್. ಸೊ ಶ್ರೇಯಸ್ ಅವ್ರಿಗೆ ನಮ್ಮ ಸಿನಿಮಾದ ಪರವಾಗಿ ಧನ್ಯವಾದಗಳನ್ನ ಆನರ್ ಮಾಡೋದಕ್ಕೆ ನಮ್ಮ ನಟರು, ನಿರ್ದೇಶಕರು, ನಿರ್ಮಾಪಕರು ಅಂಡ್ ಆಲ್ಸೋ ಐ ವುಡ್ ಲೈಕ್ ಟು ಕಾಲ್ ಅಪೂರ್ವ ಆನ್ ಸ್ಟೇಜ್. ಒಂದು ಹೇಳಕ್ಕೆ ಇಷ್ಟಪಡ್ತೀನಿ. ಸಾರಿ, ನಾನು ಒಂದು ಯಾವಾಗ ನಾನು ಇಷ್ಟಪಡೋದು ಅಂತ ಹೇಳಿದ್ರೆ, ಒಬ್ಬ ಆ್ಯಕ್ಟರು ಡೈರೆಕ್ಟ್ ಮಾಡಿ ಪ್ರೊಡ್ಯೂಸ್ ಮಾಡೋದು ತುಂಬ ಕಷ್ಟ. ಸೊ ಫಸ್ಟ್ ಆಫ್ ಆಲ್ ಆ ಪೊಸಿಷನ್ ಅಕ್ಸೆಪ್ಟ್ ಮಾಡೋದೇ ತುಂಬ ದೊಡ್ಡ ಟಾಸ್ಕ್. ಯಾಕಂದರೆ ಇವಾಗ ನಾವೇ ಸಿನಿಮಾ ಮಾಡೋಕ್ಕಂದ್ರೆ ಒಂದು ಐಡಿಯಾಸ್ ಏನೋ ಇದ್ದಾಗ ಏನೋ ಮಾಡಬೇಕು ಅನ್ಸಿದಾಗ ಎಲ್ಲರೂ ಹೇಳ್ತಾರೆ, ಇಷ್ಟೊಂದು ಐಡಿಯಾಗಳು ಹೇಳ್ತಾರೆ, ನೀವೇ ಮಾಡ್ಬಿಡಿ ಅಂತ. ಅಷ್ಟು ಸುಲಭವಾದ ಕೆಲಸ ಅಲ್ಲಪ್ಪ. ಡೈರೆಕ್ಟರ್ ಅಂತ ಹೇಳ್ಕೊಳ್ಳೋಕ್ಕೆ ದೊಡ್ಡ ಟೆನ್ಷನ್ ಆಗುತ್ತೆ. ಯಾಕಂದರೆ ಇಟ್ ಈಸ್ ಅ ವೆರಿ ವೆರಿ ಬಿಗ್ ಪೊಸಿಷನ್. ಸೊ ಅಷ್ಟನ್ನು ತುಂಬ ಕಾನ್ಫಿಡೆಂಟಾಗಿ ಮಾಡಿರೋಕ್ಕೆ ನಿಜವಾಗ್ಲೂ ಕಂಗ್ರ್ಯಾಚುಲೇಷನ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಬಾಲಚಂದ್ರ ಅವ್ರಿಗೆ ಥ್ಯಾಂಕ್ ಯು ಅಂತ ಹೇಳ್ತಾ, ಸೊ ಸರ್ ದಿಸ್ ಥ್ಯಾಂಕ್ ಯು ಶ್ರೇಯಸ್ ಅವರೇ. ಥ್ಯಾಂಕ್ ಯು. ಪ್ಲೀಸ್ ಬಿ ಸೀಟೆಡ್. ಹಾಗೆ ಕೆಂಡ ಸಂಪಿಗೆ ಮತ್ತು ಎಲ್ಲರಿಗೂ ನಮಸ್ಕಾರ. ಲೇಟಾಗಿ ಬಂದಿದ್ದಕ್ಕೆ ಕ್ಷಮಿಸಿ. ಸ್ವಲ್ಪ ರಿಲೀಸ್ ಟೆನ್ಷನಲ್ಲಿ ಸ್ವಲ್ಪ ಲೇಟ್ ಆಯಿತು, ಎಲ್ಲರಿಗೂ ಸಾರಿ. ಕಣ್ಣಂಜಾರು ತುಂಬ ಚೆನ್ನಾಗಿದೆ. ನನ್ನ ಕೆರಿಯರಲ್ಲಿ ಈ ಥರದ್ದು ಒಂದು ಸಾಂಗ್ ಮಾಡ್ಬೇಕು ಅಂದ್ಕೊಂಡಿದ್ದೀನಿ. ಟಿಲ್ ಟೈಮ್ ಅವ್ರ ಸಿನಿಮಾ ಆದರೂ ಈ ಥರದ್ದೊಂದು ಸಾಂಗ್ ಸಿಕ್ಕಿಲ್ಲ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಬಾಲಚಂದ್ರ ಅವ್ರಿಗೆ, ಅಪೂರ್ವ ಅವ್ರಿಗೆ ಒಳ್ಳೇದಾಗಲಿ, ಸಾಂಗ್ ಸೂಪರ್ ಹಿಟ್ ಆಗಲಿ.
ಎಲ್ಲರಿಗೂ ಥ್ಯಾಂಕ್ ಯು, ಧನ್ಯವಾದಗಳು. ಓಕೆ, ಹಾಗೆ ಕಾಲಾಪತ್ತರ 13ನೇ ತಾರೀಕು ರಿಲೀಸ್ ಆಗ್ತದೆ. ಸೂಪರ್ ಡೂಪರ್ ಆಗಿ ಓಡುತ್ತೆ ಸರ್, ಬಿಕಾಸ್ ನನ್ನ ಬರ್ಡೇ ಡೇಟ್ ಕೂಡ 13, ಲಕ್ಕಿ ನಂಬರ್ ಅದು. ಸರಿ ಮೇಡಮ್, ಅಲ್ಲೇ ಕೇಕ್ ಕಟ್ ಮಾಡಿಬಿಡಿ. ಥ್ಯಾಂಕ್ ಯು. ಆಲ್ರೈಟ್, ಸೊ ವಿಕ್ಕಿ ಅವ್ರಿಗೂ ಕೂಡ ನಾವು ಧನ್ಯವಾದಗಳನ್ನ ಟೀಮ್ ಮೂಲಕ ತಿಳಿಸ್ತಾ ಇದ್ದೀವಿ. ಐ ಅಗೇನ್ ರಿಕ್ವೆಸ್ಟ್ ಸರ್, ಕೈಂಡ್ಲಿ ಪ್ಲೀಸ್ ಕಮ್ ಆನ್ ಸ್ಟೇಜ್. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ನಾನು ಕಚೇರಿಯಲ್ಲಷ್ಟೇ ಅಧಿಕಾರಿ, ಹೊರಗೆ ಬಂದರೆ ತುಂಬ ತರಲೆ ಇದ್ದವ್ರೆ ಹಾಸ್ಯ ಮಾಡೋದು, ತರಲೆ ಇಲ್ಲಾಂದ್ರೆ ಹಾಸ್ಯ ಉದ್ಭವ ಆಗೋದಿಲ್ಲ. ಇವತ್ತು ಒಂದು ವಿಶೇಷ ಸಂದರ್ಭ, ಕಣಂಜಾರು. ನಾನು ರಂಜಾನ್ ಮಾಡುವಾಗ ಉಡುಪಿ, ಕುಂದಾಪುರ ಆ ಕಡೆ ಆ ಊರ ಬಾಜು ಎಲ್ಲೋ ಹೈದು ಹೋದ ನೆನಪು ನನಗೆ ಬಂತು. ಇನ್ನೊಂದು ಹೆಸರು ಬಾಲಚಂದರ್ ಅನ್ನತಕ್ಕಂಥದ್ದು ಚಲನಚಿತ್ರ ಇತಿಹಾಸದಲ್ಲಿ ಬಹಳ ಅದ್ಭುತವಾದಂಥ ಒಂದು ಹೆಸರು. ಅದು ಕೆ ಬಾಲಚಂದರ್, ನೀವು ಆರ್ ಬಾಲಚಂದರ್. ಮತ್ತು ಆ ನಿಮ್ಮ ಸಾಂಗ್ ನೋಡಿದೆ ನಾನು, ತುಂಬ ತುಂಬ ಅದ್ಭುತವಾಗಿ ಮಾಡಿದ್ದೀರಿ. ಒಬ್ಬ ನಟನಾಗಿ, ನಿರ್ದೇಶಕನಾಗಿ, ನಿರ್ಮಾಪಕನಾಗಿ ಈ ಚಲನಚಿತ್ರ ಮಾಡುವ ಪ್ರಕ್ರಿಯೆಯಲ್ಲಿ ನಾನು ಅಂದರೆ ಎಲ್ಲ ಕ್ರಿಯೆಗಳಲ್ಲಿನೂ ಸ್ವಲ್ಪ ಇದ್ದು ಇಲ್ದಂಗೆ ಇರೋ ಕಾರಣಕ್ಕಾಗಿ ಅದರ ಕಷ್ಟ ನಷ್ಟ ಏನು ಅಂತ ಗೊತ್ತಿದೆ. ಇತ್ತೀಚೆಗೆ ನಮ್ಮ ಕನ್ನಡ ಚಿತ್ರಗಳು ಈಗ ಮತ್ತೆ ಒಂದು ಚಲೋ ಹೊಸ ಆಶಾಭಾವ ಈ ಒಂದು 2 ವಾರಗಳಿಂದ ಪ್ರಾರಂಭ ಆಗಿದೆ. ನನಗೆಲ್ಲೋ ಕಣಂಜಾರು ಅಂದ ತಕ್ಷಣ ಕಾಂತಾರು ಅನ್ನುವ ಸೌಂಡ್ ಕೇಳಿಸಿದಂಗೆ ಅನ್ನಿಸ್ತಿದೆ. ಆ ಥರದ ಉತ್ಪ್ರೇಕ್ಷೆ ಅನ್ನಿಸ್ಬೋದು. ನಾನು ಹೇಳೋ ಮಾತು ನಿಮಗೆ ಉತ್ಪ್ರೇಕ್ಷೆ ಅನ್ನಿಸ್ಬೋದು, ಆದರೆ ಕೆಲಸ ಆ ಥರ ಎಲ್ಲೋ ಕಾಣಿಸ್ತಿದೆ ಅಂತ ಅನ್ನಿಸ್ತಿದೆ. ಒಳ್ಳೆಯದಾಗಲಿ, ತಂಡದ ಎಲ್ರಿಗೂ ಒಳ್ಳೆಯದಾಗಲಿ. ಸಿನಿಮಾ ಅನ್ನೋದು ಒಂದು ಸಂಕೀರ್ಣವಾದ ಕಲೆ, ಇದು ಬಹಳ ಭಿನ್ನವಾಗಿರುವ ಆ ಕಾರಣಕ್ಕಾಗಿ ಜಗತ್ತಿನಲ್ಲಿ ಸಿನಿಮಾ ಅತ್ಯಂತ ಯಶಸ್ವಿ ಜನಪ್ರಿಯ ಮಾಧ್ಯಮ ಇತರ ಮಾಧ್ಯಮಗಳಿಗೆ ಹೋಲಿಸಿದ್ರೆ. ಆ ಜನಪ್ರಿಯ ಮಾಧ್ಯಮವಾಗಿರುವ ಚಲನಚಿತ್ರದ ಭಾಗವಾಗಿ ನೀವು ಇದ್ದೀವಿ ಅನ್ನುವಂಥದ್ದು ಬಹಳ ಮುಖ್ಯ. ಮತ್ತು ಅದರಲ್ಲಿ ನಮ್ಮ ಬದುಕನ್ನು, ನಮ್ಮ ಬದುಕಿನ ಕೆಲವು ಕ್ಷಣಗಳನ್ನು ಕಳೀತಾ ಇದ್ದೀವಿ. ಇವತ್ತು ಒಂದು ಗೀತೆ ಬಿಡುಗಡೆ ಮಾಡುವ ಈ 1 ಗಂಟೆ ಈ ನಮ್ಮ ಒಟ್ಟು ಬದುಕಿನಲ್ಲಿ ಮೈನಸ್ ಆಗ್ತಾ ಇರುವಂಥದ್ದು. ರಿಚಾರ್ಜ್ ಅಂತ ಏನು ನಾವು ಮೊಬೈಲ್ಗೆ ಮಾಡಿರ್ತೀವೋ ಆ ಮಾಡಿರೋ ಹಣ ಮೈನಸ್ ಆಗುತ್ತೆ. ಹಾಗೆ ಆಯುಷ್ಯ ಮೈನಸ್ ಮಾಡ್ಕೊಳ್ತಾ ಇದ್ದೀವಿ. ಆ ಆಯುಷ್ಯ ಮೈನಸ್ ಮಾಡ್ಕೊಳ್ಳೋದನ್ನು ನಾವು ಕಣಂಜಾರು ಅನ್ನುವಂಥ ಒಂದು ಅದ್ಭುತವಾದ ಚಿತ್ರದ ಜೊತೆಗೆ ಮಾಡ್ಕೊಳ್ತಾ ಇದ್ದೀವಿ ಅನ್ನೋ ಖುಷಿಯಲ್ಲಿದ್ದೀವಿ. ಈ ಚಿತ್ರ ಎಲ್ಲರಿಗೂ ಯಶಸ್ಸು ತಂದುಕೊಡಲಿ. ಮತ್ತು ಈ ಚಿತ್ರದ ಭಾಗವಾಗಿರುವ ಎಲ್ಲ ತಂತ್ರಜ್ಞರು, ನಟರು ಕಾಣಿಸ್ತಾ ಇರ್ತೀವಿ ಸಹಜವಾಗಿ, ಆದರೆ ತಂತ್ರಜ್ಞರು ಎಷ್ಟು ಬೆವರು ಹರಿಸ್ತಾ ಇರ್ತಾರೆ. ರೈತನ ಸಮಾನವಾಗಿಯೇ ಸಿನಿಮಾದಲ್ಲಿರೋ ತಂತ್ರಜ್ಞರು ಬೆವರು ಹರಿಸ್ತಾರೆ ಅನ್ನೋ ಮಾತನ್ನು ನಾನು ಹೇಳೋಕ್ಕೆ ಇಷ್ಟಪಡ್ತೇನೆ. ಹಾಗಾಗಿ ಆ ತಂತ್ರಜ್ಞರನ್ನು ಗುರುತಿಸುವಂಥ ಸಂದರ್ಭಗಳು, ಖುಷಿಯ ಕ್ಷಣಗಳು ಕೂಡಿ ಬರಲಿ. ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಜೈ ಹಿಂದ್, ಜೈ ಕರ್ನಾಟಕ. ಥ್ಯಾಂಕ್ ಯು ಸರ್. ಒನ್ಸ್ ಅಗೇನ್ ಐ ರಿಕ್ವೆಸ್ಟ್ ಸರ್, ನೀವು ಬಂದ್ಬಿಡಿ ಸರ್ ಸ್ಟೇಜ್ ಮೇಲೆ. ನೀವು ಬಾಲಚಂದ್ರ ಅವರೇ ಬನ್ನಿ, ಅಪೂರ್ವ ಅವರೇ ಜೋಡಿ ಚೆನ್ನಾಗಿದೆ. ಸಂಗಮೇಶ್ ಸರ್ ಅವ್ರಿಗೆ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀವಿ. ಹಾಗೆ ಆಫೀಸ್ ಕೆಲಸದ ನಡುವೆ ಕೂಡ ಬಿಡುವು ಮಾಡಿಕೊಂಡು ಫಿಲಮ್ಸ್ ಅಲ್ಲೆಲ್ಲ ಆಕ್ಟ್ ಮಾಡ್ತಾ ಇರಿ ಸರ್. ಥ್ಯಾಂಕ್ ಯು. ಹಾ, ಇಲ್ಲೇ ಇದ್ಬಿಡಿ. ಹೌದು, ಥ್ಯಾಂಕ್ ಯು. ಸೊ ಮುಂದಿನ ಅತಿಥಿನ ವೇದಿಕೆಗೆ ಎಲ್ರಿಗೂ ನಮಸ್ಕಾರ. ಕಣ್ಣಂಜರು ತುಂಬ ಪ್ಯಾಷನಿಂದ ಸಿನಿಮಾ ಮಾಡಿದ್ದಾರೆ ಅಂತ ಗೊತ್ತಾಗ್ತಿದೆ. ನಾನು ಕೂಡ ಹೊಸಬಾನ ಇಂಡಸ್ಟ್ರಿಗೆ, ಹಾಗೆ ಅವರು ಕೂಡ ತುಂಬ 100 ಕನಸು ಕಟ್ಕೊಂಡು ಈ ಸಿನಿಮಾನ ಒಂದು ಬೆಳ್ಳಿ ಪರದೆ ಮೇಲೆ ತರಬೇಕು ಅಂತ ತುಂಬ ಶ್ರಮ ವಹಿಸ್ತಿದ್ದಾರೆ. ಅವ್ರಿಗೆ ದೇವರು ಒಳ್ಳೇದು ಮಾಡಲಿ ಅಂತ ಇಷ್ಟಪಡ್ತೀನಿ. ಹಾಗೆ ಎಲ್ಲ ಕನ್ನಡ ಚಿತ್ರ ಅಭಿಮಾನಿಗಳಲ್ಲಿ ವಿನಂತಿ ಒಂದು ಏನು ಮಾಡ್ಕೋತೀನಿ ಅಂದರೆ, ಕನ್ನಡ ಸಿನಿಮಾನ ಉಳಿಸಿ ಬೆಳೆಸಿ. ಆಲ್ರೆಡಿ ನಾವು 3 ಮಂತ್ಸಿಂದ ಏನು ನೋಡ್ತಿದ್ದೀವಿ, ಕನ್ನಡ ಸಿನಿಮಾ ಬರ್ತಿಲ್ಲ ಥಿಯೇಟ್ರಿಗೆ ಅಂತ. ಈಗ ಆಲ್ರೆಡಿ 2 ಹಿಟ್ ಸಿನಿಮಾ ಬಂದಿದೆ. ಇದು 3ನೇ ಸಲಕ್ಕೆ ಸೇರ್ಕೊಳ್ಳಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಥ್ಯಾಂಕ್ ಯು ನಕುಲ್ ಅವರೇ.
ಕಣಂಜಾರು ಚಿತ್ರತಂಡದ ಪರವಾಗಿ ನಕುಲ್ ಗೌಡ ಅವ್ರಿಗೆ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ವಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್. ಸೊ ಎಲ್ಲ ಗೆಸ್ಟು ಶಾರ್ಟ್ ಆಗಿ ಕ್ರಿಸ್ಪ್ ಆಗಿ ಸರ್, ಇವತ್ತು ಸ್ಟೇಜ್ ಮೇಲೆ ಹೇಳಿ, ನಿಮ್ಮ ಒರಿಜಿನಲ್ ಹೆಸರೇ ಮಾಸ್ತಿನಾ ಅಥವಾ ಹಿಂದೆ ಮುಂದೆ ಏನಾದರೂ ಹೆಸರು ಇದೆಯಾ? ಹೌದಾ? ಅವಾಗಲೇ ನಿಮ್ಮ ಅಪ್ಪ ಗೊತ್ತು ಸರ್, ನಿಮ್ಮ ಅಪ್ಪ ಅಮ್ಮಗೆ ಮಾಸ್ತಿ ಕನ್ನಡದ ಆಸ್ತಿ ಆಗ್ತಾರೆ ಅಂತ. ದೊಡ್ಡವರು ಬಾಲಚಂದ್ರ ಅವರೇ, ಎಲ್ರಿಗೂ ನಮಸ್ಕಾರ. ಸಾರ್ ಹೇಳ್ದಂಗೆ ಈ ಒಂದು 3-4 ವಾರದಿಂದ ಒಂದು ಚೈತ್ರ ಕಾಣ್ತಾ ಇದೆ ಕನ್ನಡ ಚಿತ್ರೋದ್ಯಮದಲ್ಲಿ. ಗಣೇಶ್ ಸಾರ್ಗೆ ಮತ್ತು ನಮ್ಮ ವಿಜಯ್ ಕುಮಾರ್, ದುನಿಯಾ ವಿಜಯ್ ಅವ್ರಿಗೆ ಥ್ಯಾಂಕ್ಸ್ ಹೇಳಬೇಕು. ಹೊಸಬರು ಹಳಬರು ಅನ್ನೋದು ಅಲ್ಲದೆ ಅದೊಂದು ಥಿಯೇಟ್ರಿಗೆ ಜನ ಬರೋದು ಅನ್ನೋದೊಂದು ನೋಡೋದೇ ಒಂದು ಸಂಭ್ರಮ, ಮತ್ತು ಆ್ಯಂಬಿಯನ್ಸ್ನ ಕಣ್ಣು ತುಂಬಿಕೊಳ್ಳೋದು, ಅದು ನಾವು ಹೇಳಿದ್ರೆ ತಪ್ಪಾಗುತ್ತೆ, ಅಷ್ಟು ದೊಡ್ಡ ಸಂಭ್ರಮ. ಮತ್ತು ನೆಕ್ಸ್ಟ್ ಕಾಯ್ತಾ ಇರೋ ನಮ್ಮ ವಿಕ್ಕಿದು ಕಾಲಬತ್ತರು, ಮತ್ತು ಎಲ್ಲ ಹೊಸಬರು ಸಿನಿಮಾ ಅನ್ನೋದಲ್ಲದೆ ಎಲ್ಲರ ಸಿನಿಮಾಗೂ ಒಳ್ಳೆಯದಾಗಲಿ. ಮತ್ತು ಯಾವಾಗಲೂ ಪಬ್ಲಿಸಿಟಿ ಮತ್ತೊಂದು ಮಾಡಿದಾಗ ಜನಗಳಿಗೆ ನಮ್ಮ ಸಿನಿಮಾಗಳು ಹತ್ರನೇ ಹೋಗ್ಬೇಕು. ಈಗ ಹೆಂಗಾಗ್ಬಿಟ್ಟಿದ್ದಾರೆ ಜನಗಳು ಅಂದರೆ, ನೀನು ಅರ್ಧ ದಾರಿಗೆ ಬಾ, ನಾನು ಅರ್ಧ ದಾರಿಗೆ ಬರ್ತೀನಿ ಅನ್ನೋ ಥರ ಆಗ್ಬಿಟ್ಟಿದ್ದಾರೆ. ಅವರು ಥಿಯೇಟ್ರಿಗೆ ಬರಬೇಕು ಅಂದರೆ ಯಾವುದಾದ್ರೂ ಒಂದು ರೀತಿಲಿ ಟೀಸರು, ಟ್ರೈಲರು, ಸಾಂಗು ಎಲ್ಲ ಏನಾದರೂ ಒಂದು ಸೌಂಡ್ ಮಾಡಿ ಅವ್ರನ್ನ ನಾವಿದ್ದೀವಿ, ನಾವು ನಿಮ್ಮನ್ನು ಮನರಂಜಿಸ್ತೀವಿ ಅಂತ ಹೇಳಿದ್ರೆ ಮಾತ್ರ ಬರೋ ಥರ ಇದೆ. ಅದಕ್ಕೆ ನಿದರ್ಶನ ಅಂದರೆ ನಮ್ಮ ಮಹೇಶ್. ನಾವು ತುಂಬ ಹತ್ತಿರದಿಂದ ನೋಡಿದ್ದೀನಿ. ಮೊದಲನೇ ಚಿತ್ರದ ನಿರ್ದೇಶಕನಾಗಿ ಪಾರ್ಕಲ್ಲೆಲ್ಲ ಕತೆ ಮಾಡಿ, ಬಟ್ ಯೋಗರಾಜ್ ಸರ್ ಅಷ್ಟು ಸಿನಿಮಾಗಳನ್ನ ಪಬ್ಲಿಸಿಟಿ ಮಾಡಿಕೊಂಡು, ಸೊ ಅದನ್ನು ಎಷ್ಟು ಕರಗತ ಮಾಡಿಕೊಂಡಿದ್ದ ಅಂದರೆ ನೀನಾಸಂ ಸತೀಶ್ ಸಾರು ಮತ್ತು ಮಹೇಶ್ ನಿಜಕ್ಕೂ ಒಂದು ದೊಡ್ಡ ಸಂಚಲನ ಸೃಷ್ಟಿ ಮಾಡಿದರು ಅಯೋಗ್ಯ ಚಿತ್ರದ ಮೂಲಕ. ಸೊ ಆ ನಿಟ್ಟಿನಲ್ಲಿ ಹೊಸಬರು ಯಾವಾಗಲೂ ಇದು ನಮ್ಮ ಫಸ್ಟ್ ಚಾನ್ಸ್ ಅಂದ್ಕೊಳ್ದೆ ಇದು ನನ್ನ ಲಾಸ್ಟ್ ಚಾನ್ಸ್ ಅಂತ ಅಂದ್ಕೊಂಡ್ರೆ ಮಾತ್ರ ಚಿತ್ರ ಚೆನ್ನಾಗಾಗುತ್ತೆ. ಇನ್ನು ಬಾಲಚಂದ್ರ ಅವ್ರ ಬಗ್ಗೆ ಹೇಳಲೇಬೇಕು. ಅವರು ಹೊಸಬರಲ್ಲ. ನಮ್ಮ ವಿಕ್ಕಿ ಹೇಳೋ ಥರ ಯಾವಾಗಲೂ ಓನರ್ ಕಮ್ ಡ್ರೈವರ್ ಅಂತೀವಿ, ಅಂದರೆ ನಿರ್ದೇಶನ ಕಮ್ ಹೀರೋ ಮಾಡಿದಾಗ. ಮತ್ತು ಇದರಲ್ಲಿ ನಿರ್ಮಾಣನೂ ಅವ್ರದ್ದೇ ಆಗಿರೋದ್ರಿಂದ ತುಂಬ ವರ್ಷಗಳ ಕಾಲ ನಾವು ನೋಡ್ದಂಗೆ ಚಿತ್ರರಂಗದ ಒಳ ಹೊರಗು ಎಲ್ಲ ಅರಿತು, ಮತ್ತು ಅದೊಂದು ವ್ಯಾಕರಣ ತುಂಬ ಚೆನ್ನಾಗಿ ಗೊತ್ತಿದೆ. ಒಂದು ಹಾಡು ನೋಡಿದಾಗ ಈಗಿನ ಕಾಲದ ರವಿ ಸರ್ ಹಾಡು ನೋಡ್ದಂಗಿತ್ತು, ಶೃಂಗಾರದ ಗೀತೆ, ಮತ್ತು ಮೇಕಿಂಗು ಎಲ್ಲ ತುಂಬ ಭರವಸೆ ಇದೆ. ಸೊ ಜನ ಪ್ರೀತಿ ಆಶೀರ್ವಾದ ಕೊಡಲಿ, ಬಾಲಚಂದ್ರ ಅವರು ಪೂರ್ಣಚಂದ್ರರಾಗಿ ಎಲ್ಲರ ಮನೆಯಲ್ಲಿ ಪ್ರಜ್ವಲಿಸಲಿ ಅಂತ ಈ ಮೂಲಕ ಕೇಳ್ಕೊಳ್ತಾ ಇದ್ದೀನಿ. ಥ್ಯಾಂಕ್ ಯು ಮಾಸ್ತಿ ಸರ್, ಥ್ಯಾಂಕ್ ಯು ಸೊ ಮಚ್. ಅಪೂರ್ವ ಅವ್ರಿಗೆ ಒಳ್ಳೆಯದಾಗಲಿ. ನಿಮಗೆ ಶುಭಾಶಯಗಳನ್ನ ತಿಳಿಸೋದಕ್ಕೆ ಅನುಷಾ ರೈ ಅವರು ಗೆಸ್ಟ್ ಆಗಿ ಬಂದಿದ್ದಾರೆ. ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್. ಓವರ್ ಟು ಯು. ಎಲ್ರಿಗೂ ನಮಸ್ಕಾರ. ಫಸ್ಟ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಹ್ಯಾವಿಂಗ್ ಮಿ ಹಿಯರ್. ಬಾಲು ಸರ್ನ ತುಂಬ ವರ್ಷಗಳಿಂದ ನೋಡಿದ್ದೀನಿ, ಹಾಗೆ ಅವ್ರ ಜೊತೆ ಆ್ಯಕ್ಟ್ ಕೂಡ ಮಾಡಿದ್ದೀನಿ. ಈಸ್ ವೆರಿ ಪ್ಯಾಷನೇಟ್ ಅಬೌಟ್ ಸಿನಿಮಾ ಆ್ಯಂಡ್ ತುಂಬ ಪ್ರೀತಿ ಇದೆ, ತುಂಬ ಗೌರವ ಇದೆ ಸಿನಿಮಾ ಮೇಲೆ. ಆ ಒಂದು ಪ್ರೀತಿ, ಆ ಒಂದು ಪ್ಯಾಷನೇಟ್ ಇವತ್ತು ಒಂದು ಅದ್ಭುತವಾದ ಪ್ರಾಡಕ್ಟ್ ನಿಮ್ಮ ಮುಂದೆ ಇದೆ. ಕಣಂಜಾರು ಟೀಸರ್ ಕೂಡ ಭಾಳ ಅದ್ಭುತವಾಗಿದೆ, ವೆರಿ ಪ್ರಾಮಿಸಿಂಗ್. ಹಾಗೆ ಸಾಂಗ್ ಕೂಡ ತುಂಬ ಚೆನ್ನಾಗಿದೆ ಆ್ಯಂಡ್ ಅಪೂರ್ವ ತುಂಬ ಮುದ್ದಾಗಿ ಕಾಣಿಸ್ತೀರ ಆ ಸಾಂಗಲ್ಲಿ. ಎಸ್, ನಿಮಗೆ ಆಲ್ ದಿ ವೆರಿ ಬೆಸ್ಟ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಮೋಹನ್ ಸರ್ ಕೊರಿಯೋಗ್ರಫಿ ಬಗ್ಗೆ ಮಾತಾಡೋಂಗೆ ಎಲ್ಲ ಅಷ್ಟು ಅದ್ಭುತವಾಗಿ ಸಾಂಗ್ ಕೂಡ ಮೂಡಿ ಬಂದಿದೆ. ಆ್ಯಂಡ್ ಎಂಟೈರ್ ಟೀಮ್ಗೆ ಆಲ್ ದಿ ವೆರಿ ಬೆಸ್ಟ್. ಹಾಗೆ ಮಾಧ್ಯಮದವರೆಗೂ ನನ್ನ ಒಂದು ರಿಕ್ವೆಸ್ಟ್, ನೀವು ಹೀಗೆ ಕನ್ನಡ ಸಿನಿಮಾಗಳಿಗೆ ಸಪೋರ್ಟ್ ಮಾಡ್ತಿದ್ದೀರಾ, ಈಗ ಎಲ್ಲ ಸಿನಿಮಾಗಳಿಗೂ ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ. ಥ್ಯಾಂಕ್ ಯು ಅನುಷಾ ಅವರೇ, ಥ್ಯಾಂಕ್ ಯು ಸೋ ಮಚ್. ಅವ್ರನ್ನ ಕೂಡ ನೆನಪು ಮಾಡ್ಕೊಳ್ತಾ ಇದ್ದೀವಿ. ಐ ಗಾಟ್ ಇಟ್. ಬನ್ನಿ, ವೆರಿ ಗಾರ್ಜಿಯಸ್ ಕಾರುಣ್ಯ ರಾಮ್ ಅವರು. ಮೊದಲನೇದಾಗಿ ಇಲ್ಲಿ ಬಂದಿರತಕ್ಕಂಥ ಎಲ್ಲ ಮಾಧ್ಯಮ ಮಿತ್ರರಿಗೆ ನನ್ನ ಹೃತ್ಪೂರ್ವಕ ವಂದನೆಗಳು. ಜನರಲಿ ನಾನು ನನ್ನ ಸಿನಿಮಾದ ಪ್ರೆಸ್ ಮೀಟ್ ಮತ್ತು ಲಾಂಚ್ಗೆ ಹೋಗ್ತಾ ಇದ್ದೆ. ಫಾರ್ ದ ಫಸ್ಟ್ ಟೈಮ್ ಇನ್ನೊಂದು ಹೊಸ ತಂಡನ ಎನ್ಕರೇಜ್ ಮಾಡೋದಕ್ಕೆ ನಾನು ಈ ವೇದಿಕೆ ಮೇಲಿದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಹ್ಯಾವಿಂಗ್ ಮೀ ಹಿಯರ್.
ಸೊ ಸಬ್ ಟೈಟಲ್ ಹೇಳುತ್ತೆ ದ ಡಾರ್ಕ್ ಸೈಡ್ ಆಫ್ ಕಣಂಜಾರು. ಸೊ ಟೀಸರ್ ನೋಡ್ಬೇಕಾದ್ರೆ ಡಾರ್ಕ್ ಸೈಡ್ ಇತ್ತು, ಮತ್ತು ಒಳ್ಳೆ ಬ್ಯೂಟಿಫುಲ್ ಕಲರ್ಫುಲ್ ರೊಮ್ಯಾಂಟಿಕ್ ಸಾಂಗ್ನ ತೋರಿಸಿದ್ರು. ತುಂಬಾ ಚೆನ್ನಾಗಿತ್ತು ಬಾಲಚಂದ್ರನ್ ಸರ್ ಟೇಕಿಂಗ್ ದಟ್ ರೆಸ್ಪಾನ್ಸಿಬಿಲಿಟಿ. ಡೈರೆಕ್ಟರು, ಆ್ಯಕ್ಟರು, ಪ್ರೊಡ್ಯೂಸರ್ ಒಬ್ಬ ಎಲ್ಲ ನೀವೇ ತೊಗೊಂಡಿದ್ದೀರಾ. ಐ ನೋ ಹೌ ಡಿಫಿಕಲ್ಟ್ ಇಟ್ ವಿಲ್ ಬಿ. ಸೊ ನನ್ನ ಕಡೆಯಿಂದ ಎಂಟೈರ್ ಟೀಮ್ಗೆ ಆಲ್ ದ ವೆರಿ ಬೆಸ್ಟ್. ಅಪೂರ್ವ, ಯು ಆರ್ ಲುಕಿಂಗ್ ಸ್ಟನ್ನಿಂಗ್. ಓಕೆ, ಹೇಳ್ದಂಗೆ ಶೃಂಗಾರದ ಸಾಂಗು ತುಂಬ ಅದ್ಭುತವಾಗಿತ್ತು ಆ್ಯಂಡ್ ಕೊರಿಯೋಗ್ರಫಿ ಚೆನ್ನಾಗಿತ್ತು. ವಿಷುವಲಿ ಟ್ರೀಟ್ ವಾಸ್ ನೈಸ್. ಸೊ ಲುಕಿಂಗ್ ಫಾರ್ವರ್ಡ್ ಟು ವಾಚ್ ದಿಸ್ ಮೂವಿ. ಎಲ್ಲರೂ ಹೊಸ ತಂಡಕ್ಕೆ ಹೊಸ ಕಂಟೆಂಟ್ನ ತುಂಬ ಚೆನ್ನಾಗಿ ಅಕ್ಸೆಪ್ಟ್ ಮಾಡ್ತಾ ಇದ್ದಾರೆ. ನಮ್ಮ ಜನ ಆಗಿರ್ಬೋದು, ನಮ್ಮ ಸಿನಿಮಾ ಫೆಕರ್ನಿಟಿ ಪ್ರತಿಯೊಬ್ಬರು ಕೂಡ ಇದೇ ರೀತಿ ಪ್ರತಿಯೊಂದು ಕನ್ನಡ ಸಿನಿಮಾನ ಸಪೋರ್ಟ್ ಮಾಡಿ ಬೆಳೆಸಿ ನನ್ನ ಕಡೆಯಿಂದ ಆಲ್ ದ ವೆರಿ ಬೆಸ್ಟ್ ಕಣಂಜಾರುಗೆ ಅದ್ಭುತವಾದ ಯಶಸ್ಸು ಕಾಣಲಿ ಅಂತ ಆಶಿಸ್ತೀನಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಕಾರುಣ್ಯ ರಾಮ್ ಅವರೇ. ಸೊ ಇವತ್ತು ಸ್ಪೆಷಲ್ ಗೆಸ್ಟ್ ಆಗಿ ಕಾರ್ಯಕ್ರಮಕ್ಕೆ ಬಂದು ನಮಗೆ ಶುಭಾಶಯಗಳನ್ನ ತಿಳಿಸಿದ್ದೀರಾ. ಇಡೀ ಸಿನಿಮಾ ತಂಡದ ಪರವಾಗಿ ನಿಮಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀವಿ. ಥ್ಯಾಂಕ್ ಯು. ಸೊ ಇನ್ನು ಸಿಇಒ. ಎಲ್ರಿಗೂ ನಮಸ್ಕಾರ. ಮೇಕಿಂಗ್ ಬಗ್ಗೆ ಎಲ್ಲರೂ ಮಾತಾಡಿದ್ದೀರಾ, ಬಟ್ ಬಾಲು ಅವರು ನನಗೆ ಇತ್ತೀಚೆಗೆ ಒಂದು 15 ದಿನದಿಂದ ಬಲ್ಲೆ. ಅವ್ರ ಸಿನಿಮಾ ತೋರಿಸಿದ್ರು ನನಗೆ. ತುಂಬ ಚೆನ್ನಾಗಿ ಬಂದಿದೆ ಮೂವಿ. ಒಂದು ಪ್ಯಾಷನ್ ಆಗಿ ವರ್ಷಗಳು ಹಿಡಿದ್ರೂ ಪರವಾಗಿಲ್ಲ, ನಾನು ಹಿಡಿದಟ್ಟೆ ಬಿಡಲ್ಲ ಅನ್ನೋದನ್ನ ಅವರು ಅಚೀವ್ ಮಾಡಿದ್ದಾರೆ. ಅಷ್ಟೊಂದು ನೀಟಾಗಿ ಒಂದು ಸಿನಿಮಾನ 2 ಕಾಲ ಅವರು ನೋಡಿ. ಅಪೂರ್ವ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇಡೀ ಮೂವಿ ತುಂಬ ಚೆನ್ನಾಗಿ ಕಾಣ್ತೀರಾ. ಆ್ಯಂಡ್ ಒಂದೇ ಸಾಂಗ್ ಅಲ್ಲ, ಇನ್ನೂ ಅವ್ರು ಟ್ರೈಲರ್ ರೆಡಿ ಮಾಡಿದ್ದಾರೆ. ಸೊ ಅವ್ರಿಗೆ ಒಳ್ಳೆ ಟೈಮ್ ಬೇಕು ಅಷ್ಟೇ ರಿಲೀಸ್ ಮಾಡೋಕ್ಕೆ. ಸೊ ಈಗ ಬರ್ತಾನೆ ಹೇಳ್ತಾಯಿದ್ರು ಶಿವಣ್ಣ ಸರ್ ಸಿನಿಮಾ ಅನೌನ್ಸ್ ಆಗಿದೆ ಅಂತ ಹೇಳಿದ್ರು. ರೈಟ್ ಟೈಮ್ 2 ವೀಕ್ಸ್ ಯಾವುದಾದ್ರು ಗ್ಯಾಪ್ ಸಿಕ್ತಾಗ ಬನ್ನಿ ಅಂತ ಹೇಳಿದ್ದೀನಿ. ಆಲ್ ದಿ ಬೆಸ್ಟ್ ನಿಮಗೆ. ಪ್ರತಿ ಒಬ್ಬ ಸ್ಟಾರ್ ಆಗಬೇಕು ಅನ್ನೋರು ಹೊಸಬರೇ ಆಗಿರ್ತಾರೆ, ಆಮೇಲೆ ಸ್ಟಾರ್ ಆಗೋದು. ಅವ್ರಿಗೊಂದು ಫ್ರೈಡೇ ಸಿಗಿರುತ್ತೆ, ಒಂದು ಶುಕ್ರವಾರ 1:30 ಒಬ್ಬ ಸ್ಟಾರ್ ಡೈರೆಕ್ಟ್ರು ಹುಡ್ತಾರೆ. ಆ ಅವಕಾಶ ನಿಮಗೂ ಸಿಗಲಿ, ಒಬ್ಬರವರೆಗೂ ಸಿಗಲಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮಹೇಶ್ ಸರ್. ಸಿನಿಮಾ ತಂಡದ ಪರವಾಗಿ ನಿಮಗೂ ಕೂಡ ನಾವು ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀವಿ. ಥ್ಯಾಂಕ್ ಯು ಸೋ ಮಚ್. ತಮ್ಮ ಸಪೋರ್ಟ್ಗೆ ಇದೇ ಥರ ನೀವು ಪ್ರೋತ್ಸಾಹಿಸ್ತಾರೆ ಅಂತ ನಾವು ಕೂಡ ಆಶಿಸ್ತೇವೆ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಕಣಂಜಾರು ಆ್ಯಕ್ಚುಲಿ ನಾನು ಟೀಸರ್ ನೋಡಿದಾಗಲೇ ತುಂಬ ಇಂಟ್ರೆಸ್ಟಿಂಗ್ ಆಗಿತ್ತು ಅಂತ ಅನಿಸ್ತು. ಆ್ಯಂಡ್ ಐ ನೋ ಬಾಲು ಫ್ರಮ್ ಅ ವೆರಿ ಲಾಂಗ್ ಟೈಮ್. ತುಂಬ ಪ್ಯಾಷನೇಟ್ ಸಿನಿಮಾ ಬಗ್ಗೆ ಅರ್ತಿದ್ದಾರೆ, ತುಂಬ ಮೆನುವರ್ ಮಾಡಿದ್ದಾರೆ. ಸೊ ಹಾಗಾಗಿ ಅವರ ಕಲಾಕೃತಿ ಬಗ್ಗೆ ನಾನೇನು ಹೇಳೋಂಥ ಅವಶ್ಯಕತೆ ಇಲ್ಲ. ಐ ಥಿಂಕ್ ಇಟ್ಸ್ ಆಲ್ ಇನ್ ದ ಪ್ರೆಸೆಂಟೇಷನ್. ಸಾಂಗ್ ಕೂಡ ತುಂಬ ಚೆನ್ನಾಗಿ ಮೂಡ್ ಬಂದಿದೆ. ಆ್ಯಂಡ್ ಅಗೇನ್ ತುಂಬ ಚೆನ್ನಾಗಿ ಕೊರಿಯೋಗ್ರಫಿ ಮಾಡಿದ್ದಾರೆ. ಐ ಥಿಂಕ್ ಐ ವಿಶ್ ದ ಎಂಟೈರ್ ಟೀಮ್ ಆಲ್ ದ ವೆರಿ ಬೆಸ್ಟ್. ಬಾಲು, ಆಲ್ ದ ವೆರಿ ಬೆಸ್ಟ್. ಓಕೆ. ಥ್ಯಾಂಕ್ ಯು ನಾಗಾರ್ಜುನ ಅವ್ರಿಗೆ. ಅದ್ಭುತವಾದಂತಹ ಕಲಾವಿದರು. ಸೊ ಹಲವಾರು ಪಾತ್ರಗಳಲ್ಲಿ ಅವರು ಅಭಿನಯಿಸಿದ್ದಾರೆ. ಆ್ಯಂಡ್ ಜೊತೆಗೆ KGF ಚಿತ್ರದಲ್ಲೂ ಕೂಡ ನೀವು ಅವರನ್ನ ನೋಡ್ಬೋದು. ಇನ್ಫ್ಯಾಕ್ಟ್ ನಾನು ಇವರು ಒಂದು ಸೋಷಿಯಲ್ ಕಾಸ್ಗೋಸ್ಕರ ಸ್ಮಯ ಅಂತ ಆಟಿಸಮ್ ಮಕ್ಕಳ ಮೇಲೆ ಇರುವಂಥ ಒಂದು ಸಿನಿಮಾದಲ್ಲಿ ನಾವು ನಟಿಸಿದ್ವಿ. ಆ್ಯಂಡ್ ಆಲ್ಸೋ ಹಿ ವಾಸ್ ಮೈ ಹಸ್ಬೆಂಡ್ ಇನ್ ದಟ್ ಫಿಲಮ್ ಆ್ಯಕ್ಚುಲಿ ಆ ರೋಲು. ಬಟ್ ಏನಂದರೆ ಆ ಸಿನಿಮಾ ಸಾಕಷ್ಟು ಆಟಿಸಮ್ ಮಕ್ಕಳಿಗೆ ಒಂದು ಪ್ರೇರಣೆ ಆಯಿತು ಅವ್ರ ಪೇರೆಂಟ್ಸ್ಗೆ. ಸೊ ಗ್ಲಾಡ್ ನಿಮ್ಮ ಜೊತೆ ನಾನು ಕೂಡ ಸ್ಕ್ರೀನ್ನ ಶೇರ್ ಮಾಡಿರೋದು ಖುಷಿ ಆಯಿತು. I play as one of the lead there. Thank you, all the best. ಮೊದಲಿಗೆ ಎಲ್ಲರಿಗೂ ನನ್ನ ನಮಸ್ಕಾರಗಳು. ಈ ಸಿನಿಮಾದಲ್ಲಿ ಒಟ್ಟು 3 ಹಾಡುಗಳಿದೆ. ಆಲ್ರೆಡಿ ಒಂದು ಸಾಂಗ್ ಇವಾಗ ರಿಲೀಸ್ ಆಗಿದೆ, ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಳ್ತಾ ಇದ್ದೀನಿ. ನಾವು ಸಾಂಗ್ನ ಕಂಪೋಸ್ ಮಾಡಬೇಕಾದ್ರೆ ತುಂಬ ಡಿಸ್ಕಷನ್ಸ್ ಮಾಡಿದ್ದೀವಿ. ವೆರಿ ಪ್ಯಾಷನೇಟ್ ಡೈರೆಕ್ಟರ್ ಅಂತ ಹೇಳ್ಬೋದು. ಇವಾಗ ಭಾಳ ಇನ್ಪುಟ್ಸ್ ಕೊಡ್ತಾ ಇದ್ರು. ಸಂತೋಷ ಆಗುತ್ತೆ. ಓಕೆ, ಈ ಸಾಂಗ್ಗೆ ಅದ್ಭುತವಾಗಿ 2 ಹಾಡುಗಳಿಗೆ ಲಿರಿಕ್ಸ್ ಬಂದಿದ್ದಾರೆ. ಇನ್ನೊಂದು ಅರಸು ಅಂತಾರೆ ಸರ್, ಅವರು ತುಂಬ ಅದ್ಭುತವಾಗಿ ಒಂದು ತಾಯಿ ಮೇಲೆ ಹೋಗೋ ಸಾಂಗು ತುಂಬ ಚೆನ್ನಾಗಿ ಬರ್ಕೊಟ್ಟಿದ್ದಾರೆ. ಎಲ್ಲರಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಈಗಾಗಲೇ ಸಿನಿಮಾ ಹತ್ರ ಬರ್ತಾ ಇದೆ. ಇನ್ನೂ 2 ಸಾಂಗ್ಸ್ ಇದೆ. ಅನುರಾಧ ಭಟ್, ಯಾಸಿನ್ ನಿಸಾರ್ ಅವರು ಹಾಡಿರೋ ಸಾಂಗ್ ಇವಾಗ ಕೇಳಿದ್ದೀರಾ. ಇನ್ನೊಂದು ಟಿಪ್ಪು ಸರ್ ಒಂದು ಹಾಡಿದ್ದಾರೆ. ಮತ್ತು ನೇಹಾ ವೇಣುಗೋಪಾಲ್ ಅಂತ ವಿಕ್ರಮ್ ವೇದದಲ್ಲಿ ಹಾಡಿರೋ ಒಂದು ಫಿಮೇಲ್ ಸಾಂಗ್ ಇದೆ. ಅವರು ಲೀಡ್ ಪ್ಲೇ ಬ್ಯಾಕ್ ಸಿಂಗರ್. ಮುಂದೆ ಬರ್ತಾ ಇದೆ ಸಿನಿಮಾ. ಎಲ್ಲರೂ ಒಳ್ಳೆ ಟೀಸರ್ ಬಗ್ಗೆ ಒಳ್ಳೆ ರಿವ್ಯೂ ಸಿಕ್ಕಿದೆ. ಕನ್ನಡ ಸಿನಿಮಾಗಳನ್ನ ಬೆಳೆಸ್ಬೇಕು ಎಲ್ಲರೂ ಅಂತ ಕೇಳ್ಕೊತೀನಿ. ಥ್ಯಾಂಕ್ಸ್. ಥ್ಯಾಂಕ್ ಯು. ಹಾಗೆ ಸರ್ ಸರ್, ಸಾಂಗ್ ನಾವು ಕಂಪೋಸ್ ಮಾಡಬೇಕಾದ್ರೆ ಯಾರೂ ಬರ್ತಾ ಇರಲಿಲ್ಲ. ಯೂಶಲಿ ಎಲ್ಲರೂ ಬರ್ತಾರೆ, ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಅವರು. ಇವರೊಬ್ಬರೇ ಬರ್ತಾಯಿದ್ರು.
ತುಂಬ ಸಾಂಗ್ಸ್ ರೆಫರೆನ್ಸ್ ಕೊಡೋಕ್ಕೆ ಆ ಥರ ಬೇಕು ಈ ಥರ ಬೇಕು ಅಂತ ಎಲ್ಲ ಹೇಳ್ತಾರೆ. ಇತ್ತೀಚೆಗೆ ಒಂದು ಅದ್ಭುತವಾದ ರೊಮ್ಯಾಂಟಿಕ್ ಸಾಂಗು ಯಾವುದೂ ಬಂದಿಲ್ಲ. ಸೊ ಇದು ಆ ಲಿಸ್ಟಿಗೆ ಸೇರಿಕೊಳ್ಳುತ್ತೆ ಅಂತ ನಾನು ಅನ್ಕೊತಾ ಇದ್ದೀನಿ. ಸಾರ್ ನೀವು ಹೇಳಿ ಸರ್ ಪ್ಲೀಸ್. ಮಾತಾಡ್ಬಿಡಿ. ಇಲ್ಲ ಇವ್ರ ಬಗ್ಗೆ ನಾನು ಮಾತಾಡ್ತೀನಿ. ಓಕೆ, ಸಂತೋಷ್ ನಾಯ್ಕ್ ಅವ್ರ ಬಗ್ಗೆ ಹೇಳಲೇಬೇಕು. ನೋಡಿ, ನೀವು ಯಾವ ತರ ಹಾಡು ಬೇಕು ಅಂದ್ರೆ ಆ ತರ ಹಾಡುಗಳನ್ನ ಅದು ಹೇಗೆ ಸೃಷ್ಟಿ ಮಾಡಿ ಬರೀತಾರೋ ಗೊತ್ತಿಲ್ಲ. ಈ ತರ ಒಂದು ರೊಮ್ಯಾಂಟಿಕ್ ಸಾಂಗ್ ಆಗಿರ್ಬೋದು, ಇನ್ನು ನಮ್ಮ ಹುಡುಗರಿಗೆ ಇಷ್ಟ ಆಗುವಂತ ಎಣ್ಣೆ ಬೇಕು ಅಣ್ಣ ಆ ತರ ಸಾಂಗ್ಸ್ ಆಗಿರ್ಬೋದು. ಚೌಕ ಸಿನಿಮಾದಲ್ಲೂ ಕೂಡ ಅವರು ಗೀತೆಯನ್ನ ರಚಿಸಿದ್ದಾರೆ. ಇನ್ನು ಉಪೇಂದ್ರ ಮತ್ತು ರಚಿತಾ ರಾಮ್ ಅವರ ಒಂದು ಅದ್ಭುತವಾದಂತಹ ಸಿನಿಮಾ ಐ ಲವ್ ಯು ಸಿನಿಮಾದ ಒಂದು ಬಂಗಾರದ ಆ ಒಂದು ಸಾಂಗ್ ಅನ್ನ ಕೂಡ ಅವರೇ ರಚಿಸಿರೋರು. ಸರ್, ಈ ಹಾಡು ಹೇಗೆ ಹುಡ್ತು ಸರ್? ಯಾರು ಪ್ರೇರಣೆ ನಿಮ್ಗೆ, ಅದನ್ನ ಹೇಳಿ. ಎಲ್ರಿಗೂ ನಮಸ್ಕಾರ. ಕಣನ್ ಜಾರು ನನಗೆ ಡೈರೆಕ್ಟ್ ಕಾಲ್ ಮಾಡಿದ್ರು, ಮ್ಯೂಸಿಕ್ ಡೈರೆಕ್ಟರ್ ಅಂತ ನಂಬರ್ ತೊಗೊಂಡ್ರು. ಅವಾಗ ಒಂದು ಸಾಂಗ್ ಹಿಟ್ ಆಗಿತ್ತು ಬಂದು ಎಲ್ಲವೂ ಚಿತ್ರದ ಎಲ್ಲ ಸಾಂಗ್ ನಾನೇ ಬರೆದಿದ್ದೆ. ಅದರಲ್ಲಿ ಬಂಗಾರದಲ್ಲಿ ಬೊಂಬೆ ಮಾಡಿದ ಒಂದು ಸಾಂಗ್ ಹಿಟ್ ಆಗಿತ್ತು. ಅದೇ ಥರ ಸಾಂಗ್ ಬೇಕು ಅಂತ ಕರೆದ್ರು. ಆ್ಯಕ್ಚುಲಿ ಈ ಸಾಂಗ್ ಒಂದು 2 hours ಬರೆದಿದ್ದು ಸ್ಟುಡಿಯೋದಲ್ಲಿ ನಾವೆಲ್ಲ ಸೇರಿಕೊಂಡು. ಬಟ್ ತುಂಬ ಚೆನ್ನಾಗಿ ಬಂದಿದೆ. ಇಡೀ ತಂಡಕ್ಕೆ ಶುಭಕಾಮನೆಗಳು. ಅರುಣ್ ಸುಧೀರಿಂದ ತುಂಬ ಜನ ಮ್ಯೂಸಿಕ್ ಡೈರೆಕ್ಟರ್ ಮೀಟ್ ಆದಮೇಲೆ ನನಗೆಲ್ಲ ಸ್ಯಾಟಿಸ್ಫ್ಯಾಕ್ಷನ್ ಆಗಿಲ್ಲ. ಹರ್ಷವರ್ಧನ್ ರಾಜ್ ಅಂದ್ಬಿಟ್ಟು ಒಂದು ಇವ್ರನ್ನ ನಿನಗೆ ಸ್ವಲ್ಪ ಕಾಟ ಕೊಟ್ಟರು ಸಹಿಸ್ಕೊಡೋ ಅಂತ ಒಬ್ಬ ಇದ್ದಾನಪ್ಪ, ಹರ್ಷವರ್ಧನ್ ರಾಜ್ ಅಂತ. ಅವ್ರ ಹತ್ರ ಹೋಗೋದು. ಫಸ್ಟು ಸ್ಟಾರ್ಟ್ ಮಾಡಿದ ಪ್ರೇಮಶ್ರೀ ಒಳ್ಳೆ ರಸಿಕರ ರಾಜ, ಅದರಲ್ಲೇನು ಮಾತೇ ಇಲ್ಲ. ಯಾಕೆಂದರೆ ಫಸ್ಟು ಟ್ಯೂನ್ ಬೇಕು ಅಂದಾಗ ಅವ್ರಿಗೆ ಒಂದು 1980s ಇದ್ದಾಗಲೂ ಒಂದು ರಸಿಕತೆ ಅನ್ನೋದೊಂದು ನೆನಪಾಗಬೇಕು. ಈಗ 2024 ಆ ಟ್ಯೂನ್ ಅಂದರೆ ಇದ್ರಲ್ಲಿ ನೆನಪಾಗುವಂಥ ಟ್ಯೂನ್ ಬೇಕು ಅಂತ ಕೇಳಿದಾಗ ಮಾಡಿಕೊಟ್ರು. ಅಷ್ಟೇ ಇದರಲ್ಲಿ ಇವತ್ತು ಸಂತೋಷ್ ನಾಯ್ಕ್ ಸರ್ನ ತುಂಬ ನೆನೆಸ್ಕೊತೀನಿ. ಯಾಕೆಂದರೆ ಇದಕ್ಕೆ ಮುಂಚೆ ತುಂಬ 3 ಜನ ಲಿರಿಕ್ಸ್ ಬರೆಯೋಕ್ಕೆ ಬಂದರು. ಬರೆದಾಗ ಏನಾದರೂ ಒಬ್ರಿಗೆ ಬೆಳಿಗ್ಗೆಯಿಂದ ಬರೀತಾಯಿದ್ರು. ಇವರು ಪಾಪ ಕೇಳಿ ನೋಡಿ ಸಾಕಾಗಿ, ಸರ್ ನನಗೆ ಏನು ಇವೆಂಟ್ ಇದೆ ಇವೆಂಟ್ ಇದೆ ಅಂತ ಇವ್ರು ಹೊಟ್ಬಿಟ್ರು. ನಾನು ಅವ್ರನ್ನಿಬ್ಬರನ್ನ ಕೂರಿಸ್ಬಿಟ್ರು. ಸಂಜೆವರೆಗಾಯ್ತು, ಮುಗೀತು, ಹೊಟ್ಬಿಟ್ರು. ಆಮೇಲೆ ಮತ್ತೆ ಇವ್ರು ಬಂದರು. ಸಂತೋಷ್ ನಾಯ್ಕ್ ಸರ್ ಬಂದಾಗ ಲಿಟ್ರಲಿ ಒಂದು ಪದನೂ ನಾನು ಸಾರ್ ಇದನ್ನು ಚೇಂಜ್ ಮಾಡಿ ಅಂತ ನಾನು ಕೇಳಲೇ ಇಲ್ಲ. ಅಷ್ಟು ಅದ್ಭುತವಾಗಿ ನಾನೇನು ಇವ್ರಿಗೆ ಏನನ್ನೆಲ್ಲ ನಾನು ಬೇಕು ಅಂತ ಎಕ್ಸ್ಪ್ಲೈನ್ ಮಾಡಿದೆ, ಅದಕ್ಕೆ ಅದ್ಭುತವಾಗಿ ಕೊಟ್ಟರು ನನಗೆ. ಥ್ಯಾಂಕ್ ಯು ಸೋ ಮಚ್ ಸರ್. ಇನ್ನಷ್ಟು ಮತ್ತಷ್ಟು ಕನ್ನಡ ಸಿನಿಮಾಗಳಿಗೆ ಒಳ್ಳೊಳ್ಳೆ ಸಾಂಗ್ಸ್ ಕೊಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಇನ್ನು ನಮ್ಮ DOP ಮಂಜುನಾಥ್ ಹೇಳಿ. ಫಸ್ಟು ನಾನು ಡೈರೆಕ್ಟ್ರಿಗೇ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಶೂಟ್ ಹೋಗೋಕ್ಕಿಂತ ಮುಂಚೆನೇ ವಿಜುವಲಿ ಅದು ಏನಿರಬೇಕಿತ್ತು ಅನ್ನೋದನ್ನ ನನ್ನ ಕಣ್ಮುಂದೆನೇ ತೋರಿಸ್ಬಿಡ್ತಾಯಿದ್ರು. ಯಾಕಂದರೆ ಅದು ಆನ್ ಪೇಪರ್ ಇರ್ತಾಯಿತ್ತು, ಯಾವ ಥರ ಶೂಟ್ ಮಾಡಬೇಕು, ಶಾರ್ಟ್ಸ್ ಹೇಗಿರಬೇಕು, ಅದನ್ನೆಲ್ಲ ಕಂಪ್ಲೀಟಾಗಿ ಅವ್ರು ನನಗೆ ರೆಫರೆನ್ಸ್ ಇರ್ಬೋದು, ಅಂದರೆ ಅವ್ರದ್ದೇ ಓನ್ ರೆಫರೆನ್ಸಸ್ ಇರ್ತಾಯಿತ್ತು. ಸೊ ಅದ್ರ ಪ್ರಕಾರ ನಮಗೆ ನಾವಿಬ್ಬರು ಸೇರಿ ವರ್ಕ್ ಮಾಡಿದ್ದೀವಿ. ಅದು ಔಟ್ಪುಟ್ ನೀವು ಇವಾಗ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಾ. ಸೊ ನೀವೇ ಹೇಳಬೇಕು ಹೇಗಿದೆ ವರ್ಕು. ಇದು ಟೀಸರ್ ಇರ್ಬೋದು ಅಥವಾ ಸಾಂಗ್ ಇರ್ಬೋದು. ಟೀಸರ್ ಬಂದು 2.1 million ಆಲ್ರೆಡಿ ಓಡ್ತಾ ಇದೆ. ಸೊ ಎಲ್ಲರೂ ಇಷ್ಟಪಟ್ಟಿದ್ದಾರೆ. ಹಾಗೆ ಈ ಸಾಂಗ್ನು ಅದೇ ಥರ ಎಲ್ಲರೂ ಇಷ್ಟಪಡ್ತಾರೆ ಅಂತ ನಾನು ಅನ್ಕೋತಾ ಇದ್ದೀನಿ. ಥ್ಯಾಂಕ್ ಯು ಆಲ್. ಥ್ಯಾಂಕ್ ಯು ಸರ್. ಓಕೆ, ನಮ್ಮ ಗಾರ್ಜಿಯಸ್ ಹೀರೋಯಿನ್ ಸಿನಿಮಾದ ಬಗ್ಗೆ. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ತೆ. ಕೃಷ್ಣ ಜನ್ಮಾಷ್ಟಮಿಯ ಹಬ್ಬದ ಶುಭಾಶಯಗಳು. ಹಾಗೆ ಬಂದಿರುವಂಥ ಎಲ್ಲ ಗಣ್ಯರಿಗೂ ಥ್ಯಾಂಕ್ ಯು ಸೋ ಮಚ್. ಆಲ್ರೆಡಿ ಟೀಸರ್ ರಿಲೀಸ್ ಆಗಿದೆ. ಟೀಸರ್ ಬಗ್ಗೆ ಎಲ್ಲ ಕಡೆನೂ ಒಳ್ಳೆ ರೆಸ್ಪಾನ್ಸ್ ಇದೆ. ನನಗಂತೂ ಅದರಿಂದ ತುಂಬ ಒಂದು ಅಪ್ರಿಸಿಯೇಷನ್ ಸಿಕ್ತು. ಟೀಸರಲ್ಲಿ ತುಂಬ ಚೆನ್ನಾಗಿ ಬಂದಿದೆ, ತುಂಬ ಟೆಕ್ನಿಕಲಿ ಸ್ಟ್ರಾಂಗ್ ಇರುವಂಥ ಟೀಮ್ ಇದು ಅಂತ ಹೇಳಿ ಆವಾಗಲೇ ಒಂದು ಹಿಂಟ್ ಸಿಕ್ತು. ಸಿನಿಮಾ ತುಂಬ ಚೆನ್ನಾಗಾಗುತ್ತೆ. ಯಾಕೆಂದರೆ ನಮ್ಮ ಕನ್ನಡ ಇಂಡಸ್ಟ್ರಿನಲ್ಲಿ ಮೇಕಿಂಗ್ ವೈಸ್ ಆಗಿರ್ಬೋದು, ಒಳ್ಳೆ ಸಿನಿಮಾಗಳನ್ನ ತರೋದಕ್ಕೆ ಟ್ಯಾಲೆಂಟ್ ತುಂಬಾ ಜನ ಇದ್ದಾರೆ. ಸೊ ಅದನ್ನು ಸಪೋರ್ಟ್ ಮಾಡೋದಕ್ಕೆ ನಾವುಗಳಿದ್ದೀವಿ, ಮೀಡಿಯಾದವರಿದ್ದಾರೆ, ಮೀಡಿಯಾದಿಂದನೇ ಜನಗಳಿಗೆ ಗೊತ್ತಾಗೋದು. ಸೊ ಈ ಟೀಸರ್ ಏನು ಎಷ್ಟು ತುಂಬ ರೀಚ್ ಆಯಿತು, ತುಂಬ ವೈರಲ್ ಕೂಡ ಆಯಿತು. ಸೊ ನನಗೂ ಅವಾಗ ಒಂದು ಕಾನ್ಫಿಡೆನ್ಸ್ ಬಂತು, ಎಸ್ ತುಂಬಾ ಚೆನ್ನಾಗಿದೆ ಸಿನಿಮಾ ಅಂತ ಹೇಳಿ. ಬಿಕಾಸ್ ನಾನು ಸಿನಿಮಾ ನೋಡಿಲ್ಲ. ಸಾಂಗ್ ಬಗ್ಗೆ ಬರೋದಾದರೆ, ನಾನು ಸೆಕೆಂಡ್ ಮೀಟಲ್ಲಿ ಈ ಸಾಂಗ್ನ ಇದನ್ನು ಒಪ್ಕೊಂಡಿದ್ವಿ ಅನಿಸುತ್ತೆ ನಾವು. ಸೆಕೆಂಡ್ ಮೀಟ್ ಆದಮೇಲೆ ಫಸ್ಟ್ ಮೀಟಲ್ಲಿ ಓಕೆ ಆಗಲಿಲ್ಲ, ಸಮ್ ಪ್ರಾಬ್ಲಮ್. ಸೆಕೆಂಡ್ ಮೀಟಲ್ಲಿ ಓಕೆ ಆಯಿತು. ಹೇಳಿದರು ಅವರು ಈ ಥರ ತುಂಬ ಚೆನ್ನಾಗಿದೆ ಈ ಸಾಂಗು. ಅವತ್ತು ಏನು ಹೇಳಿದರು ಸಾಂಗ್ ಬಗ್ಗೆ ಅವತ್ತೇ ಡೀಟೇಲ್ ಆಗಿ ಚೆನ್ನಾಗಿ ಹೇಳಿದರು ನನಗೆ.
ಸೊ ನನಗೆ ಗೊತ್ತಿರಲಿಲ್ಲ, ಐಡಿಯಾ ಇಲ್ಲ, ಯಾಕೆಂದರೆ ಹೊಸಬ್ರು ಹೇಗೆ ಮಾಡ್ತಾರೋ ಅನ್ನೋ ಒಂದು ಕಾನ್ಷಿಯಸಲ್ಲಿ ಭಯದಲ್ಲೇ ಇದ್ದೆ ನಾನು. ಏನು ಗೊತ್ತಿಲ್ಲ ನನ್ನ ಮೈಂಡಲ್ಲಿ. ಬಟ್ ಕತೆ ಚೆನ್ನಾಗಿ ಮಾಡ್ಕೊಂಡಿದ್ರು, ಅದೊಂದು ಗೊತ್ತು. ನಾನು ಯಾವತ್ತೂ ಕತೆಗೆ ತುಂಬ ಪ್ರಾಧಾನ್ಯತೆ ಕೊಡ್ತೀನಿ. ಕತೆ ಚೂಸ್ ಮಾಡ್ಕೋಬೇಕಾದ್ರೂ ಒಂದು ಒಳ್ಳೆ ಕತೆನ ಚೂಸ್ ಮಾಡ್ಕೊಳ್ಳೋದು. ಸೊ ಓಕೆ, ಕತೆ ಚೆನ್ನಾಗಿದೆ, ಸಾಂಗ್ ಕೂಡ ಅವರು ಅವತ್ತು ಕೇಳಿಸಿದ್ರು ನನಗೆ ಅಲ್ವಾ, ಸಾಂಗ್ ಕೇಳಿಸಿದ್ರು. ಸೊ ಓಕೆ ಸರ್ ಮಾಡೋಣ ಅಂತ ಹೇಳಿ ಮಾಡಿದ್ವಿ. 3 days ಶೂಟ್ ಮಾಡಿದ್ವಿ. 3 days ಅಂತ ಹೇಳಿಬಿಟ್ಟು 2 days ಶೂಟ್ ಮಾಡಿಬಿಟ್ಟು ನೈಟೆಲ್ಲ ಒಂದಿನ ಶೂಟ್ ಮಾಡಿಸಿದ್ರು. ಸೆಕೆಂಡ್ ರಾಣಿ ಫಿಲಮ್ ಶೂಟ್ ಇತ್ತು ನನಗೆ. ಸೊ ನೈಟ್ ಶೂಟ್ ಮಾಡಿಬಿಟ್ಟು ಮತ್ತೆ ರಾಣಿ ಫಿಲಮ್ ಶೂಟ್ಗೆ ಹೋಗಿದ್ದೆ. ತುಂಬ ಚೆನ್ನಾಗಿ ಬಂತು. ನಮ್ಮ ಮೋಹನ್ ಮಾಸ್ಟರು ಅಷ್ಟೇ, ಅವ್ರ ಬಗ್ಗೆ ನಾನು ಆಲ್ರೆಡಿ 3ನೇ ಸಿನಿಮಾ ಇದು ಮಾಡ್ತಾ ಇರೋದು. ಫಸ್ಟ್ ಸೂತ್ರಧಾರಿ ಚಂದನ್ ಶೆಟ್ಟಿ ಜೊತೆ ಮಾಡಿದ್ದೆ, ಸೆಕೆಂಡ್ ಇದು ಮೂವಿ ಮಾಡಿದ್ದೀನಿ. ಮಾಸ್ಟರ್ ಹೆಂಗೆ ಅಂದರೆ ಎಷ್ಟೇ ಕಂಫರ್ಟಬಲ್ ಅಂದರೆ ನನ್ನನ್ನು ಓಕೆ ನೀನು ಫಸ್ಟು ಕಂಫರ್ಟಬಲ್ ಆಗು, ಏನೂ ಆಗೋದಿಲ್ಲ. ಡೈರೆಕ್ಟರ್ ಸರ್ ಅಷ್ಟೇ, ಬಿಕಾಸ್ ನಾನು ಏನು ಅವ್ರ ಜೊತೆ ಇನ್ನು ಶೂಟೇ ಮಾಡಿರಲಿಲ್ಲ. ಡೈರೆಕ್ಟ್ ಸಾಂಗ್ ಹೇಗಾಗುತ್ತೆ, ಯಾಕೆಂದರೆ ಈ ಥರ ಒಂದು ಸ್ವಲ್ಪ ರೊಮ್ಯಾಂಟಿಕ್ ಸಾಂಗು ಕೆಮಿಸ್ಟ್ರಿ ವರ್ಕ್ ಆಗಬೇಕು, ಇಲ್ಲಾಂದರೆ ಆಗೋದೇ ಇಲ್ಲ, ಸೆಟ್ಟಲ್ಲಿ ಏನೇನೋ ಪ್ರಾಬ್ಲಮ್ ಆಗುತ್ತೆ. ಸೊ ಆ ಥರ ಅದರಲ್ಲಿ ನಮ್ಮ ಮಾಸ್ಟರು ನಿನ್ಗೆ ಹುಷಾರು, ನಿನ್ಗೆ ಎಷ್ಟು ಕಂಫರ್ಟ್ ಆಗುತ್ತೋ ಅಲ್ಲಿವರೆಗೂ ಟೈಮ್ ತಗೋ, ಆಮೇಲೆ ಮಾಡು ಅಂತ ಹೇಳಿ ಸ್ಟೆಪ್ಸ್ ಆಗಿರ್ಬೋದು ತುಂಬ ಈಸಿ ಸ್ಟೆಪ್ಸು. ಆಮೇಲೆ ಬರೋವರೆಗೂ ಮಾಡಿಸ್ತಾ ಇದ್ರು, ಅಸಿಸ್ಟೆಂಟ್ಗಳ ಇಟ್ಕೊಂಡಾಗಿರ್ಬೋದು. ಈ ಥರ ತುಂಬ ಚೆನ್ನಾಗಿ ಬಂತು. ಸೊ ಫೈನಲಿ ನನಗಂತೂ ತುಂಬ ಖುಷಿ ಆಯಿತು ಸರ್, ಬಿಕಾಸ್ ಆಫ್ ಕ್ವಾಲಿಟಿ. ಸಿನಿಮಾ ಕ್ವಾಲಿಟಿ ನೋಡಿದ್ರೆ ನಮಗೆ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿದೆ ಸಿನಿಮಾ ಅಂತ ಹೇಳಿ. ಆಲ್ರೆಡಿ ಕನ್ನಡ ಇಂಡಸ್ಟ್ರಿನಲ್ಲಿ ಕನ್ನಡ ಸಿನಿಮಾ ನೋಡಲ್ಲ ಅಂತ ಹೇಳಿ ಎಲ್ಲರನ್ನೂ ದೂರ್ತೀವಿ ನಾವು. ಬಟ್ ಒಳ್ಳೆ ಸಿನಿಮಾ ಬಂದರೆ ಆಗುತ್ತೆ. ಆಲ್ರೆಡಿ 2 ಸಿನಿಮಾ ಹಿಟ್ ಆಯಿತು ನಮ್ಮ ಕನ್ನಡದಲ್ಲಿ. ಸೊ ಈ ಥರ ಒಳ್ಳೊಳ್ಳೆ ಸಿನಿಮಾಗಳು ಇನ್ನು ಮುಂದೆನಾದರೂ ನಮ್ಮ ಕನ್ನಡ ಇಂಡಸ್ಟ್ರಿನಲ್ಲಿ ಸಿನಿಮಾಗಳು ಚೆನ್ನಾಗಿ ಆಗಲಿ, ಸಿನಿಮಾ ಚೆನ್ನಾಗಿ ಆಗ್ತಿದೆ, ಜನಗಳು ಬಂದು ಥಿಯೇಟರಿಗೆ ನೋಡಲಿ ಅಂತ ಅನ್ಕೋತೀವಿ. ಕಣ್ಣಂಜಾರು ಸಿನಿಮಾನು ಕೂಡ ಇನ್ನು ರಿಲೀಸ್ ರೆಡಿ ಇದೆ. ಸೊ ಡೇಟ್ ಅನೌನ್ಸ್ ಮಾಡ್ತಾರೆ. ಸೊ ಎಲ್ಲರೂ ಕೂಡ ಥಿಯೇಟರಿಗೆ ಬಂದು ಸಿನಿಮಾ ನೋಡಬೇಕು. ಹಾಗೆ ನಮ್ಮ DOP ಬಗ್ಗೆ ಹೇಳಲೇಬೇಕು, ಎಷ್ಟು ಮುದ್ದಾಗಿ ತೋರಿಸಿದ್ದಾರೆ. ಮೋಸ್ಟ್ಲಿ ಡೈರೆಕ್ಟರ್ ಸರ್ ಹೇಳ್ತಾ ಇರ್ತಾರೆ, ಅಪೂರ್ವನ ಇದು, ಹೌದಾ ಇಷ್ಟು ಗ್ಲಾಮರ್ ಆಗಿ ತೋರಿಸ್ಬಿಟ್ಟಿದ್ದೀರಲ್ಲ ಅಂತ ಹೇಳಿ. ಬಟ್ ಇದು ನನಗೆ ಹೊಸದು, ಯಾಕೆಂದರೆ ನಾನು ಯಾವುದೂ ಮಾಡಿಲ್ಲ ಇಲ್ಲಿವರೆಗೂ, ಇಷ್ಟಕ್ಕೆ ಸ್ವಲ್ಪ ಗ್ಲಾಮರ್ ಯಾವುದೂ ಮಾಡೇ ಇಲ್ಲ. ನಾನು ಮಾಡಬೇಕಾದ್ರೂ ಸರ್ ಅದ್ರ ಓಕೆನಾ, ಇದು ಓಕೆನಾ, ಹೇಗೆ ತಗೋತಾರೋ ಏನೋ ಗೊತ್ತಿಲ್ಲ ಅನ್ನೋ ಭಯದಲ್ಲೇ ಮಾಡಿದ್ದು ನಾನು. ಬಟ್ ತುಂಬ ಮುದ್ದಾಗಿ ತೋರಿಸಿದ್ದೀರಾ ಸರ್, ಥ್ಯಾಂಕ್ ಯು ಸೋ ಮಚ್. ಪ್ರೊಡ್ಯೂಸರು, ಡೈರೆಕ್ಷನ್ನು ಎಲ್ಲನೂ ಕೂಡ ತಲೆ ಮೇಲೆ ಹಾಕ್ಕೊಂಡು ಸಿನಿಮಾನ ಈ ಒಂದು ಕ್ವಾಲಿಟಿಯಲ್ಲಿ ತಂದಿದ್ದಾರೆ ಅಂದರೆ ನಿಜವಾಗ್ಲೂ ಗ್ರೇಟ್ ಸರ್. ಸಿನಿಮಾಗೆ ತುಂಬ ಒಳ್ಳೇದಾಗಲಿ ಅಂತ ನಾನು ಬಯಸ್ತೀನಿ. ಹಾಗೆ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಆಗಿರ್ಬೋದು, ಮಾಸ್ಟರ್, ಇಡೀ ಟೆಕ್ನಿಕಲ್ ಟೀಮ್ ಎಲ್ಲರಿಗೂ ಕೂಡ ನನ್ನ ಕಡೆಯಿಂದ ಥ್ಯಾಂಕ್ ಯು ಸೋ ಮಚ್. ಸಿನಿಮಾಗೆ ಒಳ್ಳೇದಾಗಲಿ ಅಂತಲೇ ಬಯಸೋದು ಅಷ್ಟೇ. ಥ್ಯಾಂಕ್ ಯು. ಲಕ್ಷ್ಮಿ ಅವರು ಈ ಥರ ಡಿಫ್ರೆಂಟ್ ಸ್ಟೈಲ್ಸ್ ಎಲ್ಲ ಹೇಗೆ ಕ್ರಿಯೇಟಿವ್ ಆಗಿ ನಿಮ್ಮ ತಲೆಗೆ ಹೊಳೆಯುತ್ತೆ ಅನ್ನೋದು ನಮ್ಗೆ ಡೆಫಿನೆಟ್ಲಿ ಐ ವಿಲ್ ಹೋಲ್ಡ್ ಇಟ್ ಫೀಲ್. ಎಲ್ಲರಿಗೂ ನಮಸ್ಕಾರ. ಸೊ ಲಿಟ್ರಲಿ ಇದು ಐ ಆಮ್ ಸರ್ಪ್ರೈಸ್ಡ್ ಬಿಕಾಸ್ ಕಾರುಣ್ಯ ಇಸ್ ಮೈ ವೆರಿ ಗುಡ್ ಫ್ರೆಂಡ್. ಸೊ ಅವ್ರ ಜೊತೆಗೆ ಐ ಜಸ್ಟ್ ವಾಂಟೆಡ್ ಟು ಅಕಂಪನಿ, ಬಟ್ ಐ ಡಿಂಟ್ ನೋ ದಿಸ್ ಇಸ್ ಅಪೂರ್ವ ಸಾಂಗ್. ಸೊ ಐ ವರ್ಕ್ ವಿತ್ ಹರ್. ಸೂತ್ರಧಾರಿಯಲ್ಲಿ ತುಂಬ ಚೆನ್ನಾಗಿ ಕಾಣ್ತಾರೆ. ಐ ಹ್ಯಾವ್ ಡಿಸೈನ್ ಫಾರ್ ಹರ್. But coming to the song, let me tell you, she's an actress. We all have seen her. To dance with her, to romance with her, you've taken her. I mean, that's something you have really come up to our heroines think, and also directed and produced. So kudos to that. And it's literally a treat to watch you. So it's nice to see that you have done a great job in costumes. Or ಹೇಳ್ತಾ ಇದ್ರು ನೀವೇ ನಿಂತು ಮಾಡಿಸಿದ್ದೀರಾ ಅಂತ. ಸೊ ವಂಡರ್ಫುಲ್ ಆನ್ ದ್ಯಾಟ್. ಸೊ ಐ ವಿಶ್ ಯು ಆಲ್ ದ ಬೆಸ್ಟ್ ಆ್ಯಂಡ್ ಮೋರ್ ಸಕ್ಸಸ್ ಟು ಯು. ಥ್ಯಾಂಕ್ ಯು ಲಕ್ಷ್ಮಿ ಅವರೇ, ಥ್ಯಾಂಕ್ ಯು ಸೋ ಮಚ್. ಒಬ್ರು ಹಾಗೆ ನಟರು ಆಗಿರುವಂಥ ಬಾಲಚಂದ್ರ ಸರ್ ಅವ್ರು ಏನು ಹೇಳ್ತಾರೆ ಕೇಳೋಣ. ನಿಮಿಷ ನಾನು ಮಾತಾಡೋಕೆ ಮುಂಚೆ ಮುರುಘಾ ಮಾಸ್ಟರ್ ಆನ್ ಸ್ಟೇಜ್. ಎಲ್ರಿಗೂ ನಮಸ್ಕಾರ. ನನಗೆ ಬಾಲು ಐ ಥಿಂಕ್ ಒಂದು 15 ವರ್ಷ ಫ್ರೆಂಡು. ನಾವಿಬ್ರು ಒಟ್ಟಿಗೆ ಡ್ಯಾನ್ಸ್ ಎಲ್ಲ ಮಾಡ್ತಾ ಇದ್ವಿ. ಅವಾಗ ಫಸ್ಟು ಮಾಸ್ಟ್ರು ನಾನು ಇವ್ರ ಸಿನಿಮಾಗೆ ಆಗಬೇಕಾಗಿತ್ತು. ಅವಾಗಿಂದ ತುಂಬ ಅವಾಗ ನನಗೆ ಧೈರ್ಯ ಇರಲಿಲ್ಲ ಮಾಸ್ಟರ್ ಆಗೋಕ್ಕೆ, ಒಂಚೂರು ಹಿಂದೇಟ್ ಆಗ್ತಾ ಇದೆ.
ಸಾರಿ ಮಗ, ಈ ಮೂವಿಗೆ ಕೊರಿಯೋಗ್ರಫಿ ಮಾಡಬೇಕು ಅಂದ್ಕೊಂಡಿದ್ದೆ. ಅಷ್ಟರಲ್ಲಿ ನಾನು ಆವಾಗಲೂ ಮಾಸ್ಟರ್ ಆಗಿರಲಿಲ್ಲ, ಅದಾದಮೇಲೆ ಅದೇ ಇನ್ಮೇಲೆ ನೆಕ್ಸ್ಟ್ ಯಾವುದೇ ಸಿನಿಮಾ ಬಂದರೂ ನಾನೇ ಮಾಡ್ತೀನಿ ಕೊರಿಯೋಗ್ರಫಿ. ಥ್ಯಾಂಕ್ಸ್ ಅ ಲಾಟ್ ಇನ್ವೈಟ್ ಮಾಡಿದ್ದಕ್ಕೆ ಎಲ್ರಿಗೂ ಥ್ಯಾಂಕ್ಸ್. ಆ್ಯಂಡ್ ಆಲ್ ದ ಬೆಸ್ಟ್ ಮಗ, ಫುಲ್ ಎಲ್ಲರಿಗೂ ಆಲ್ ದ ಬೆಸ್ಟ್, ಟೀಮ್ ಎಲ್ಲರಿಗೂ ಥ್ಯಾಂಕ್ ಯು. ಥ್ಯಾಂಕ್ ಯು ಬರ್ಗೋ ಮಾಸ್ಟರ್. ಸೊ ನೆಕ್ಸ್ಟು ಸರ್ ಅವ್ರಿಗೆ ಕೊರಿಯೋಗ್ರಫಿ ಮಾಡೋದಕ್ಕೆ ತಾವು ರೆಡಿ ಇದ್ದೀರಾ ಗೊತ್ತಾಯ್ತು, ಖುಷಿ ಆಗುತ್ತೆ. ವಿ ಆರ್ ಈಗಲಿ ವೇಟಿಂಗ್ ಟು ಸಿ ಯುವರ್ ಕಾಂಬಿನೇಷನ್. ಇಲ್ಲಿಗೆ ಬಂದಂಥ ಎಲ್ಲ ವಿಶೇಷ ಅತಿಥಿಗಳಿಗೂ ಧನ್ಯವಾದಗಳು. ಎಸ್ಪೆಷಲಿ ಇಷ್ಟು ಅದ್ಭುತವಾಗಿ ಚೆನ್ನಾಗಿ ನಡೆಸ್ಕೊಂತ ನಮ್ಮ ಎಸ್ ಮಹೇಶ್ ಕುಮಾರ್ ಅವ್ರಿಗೆ. ಯಾಕೆಂದರೆ ನಾನು ಮೊದಲನೇ ಸರಿ ನಾನು ಈ ಸಾಂಗ್ನ ಬರೀ ಯೂಟ್ಯೂಬಲ್ಲಿ ಬಿಡಬೇಕು ಅಂತ ಪ್ಲ್ಯಾನ್ ಮಾಡಿಕೊಂಡೆ. ಮೊದಲನೇ ಸರಿ ಅವ್ರು ಮೀಟ್ ಆದಾಗ ಸಾಂಗ್ ತೋರಿಸಿದಾಗ ಅವ್ರು ಹೇಳಿದ್ರು ನನಗೆ, ಸರ್ ಇಷ್ಟು ಅದ್ಭುತವಾಗಿ ಸಾಂಗ್ ಮಾಡ್ಕೊಂಡಿದ್ದೀರ, ಇಷ್ಟೊಂದು ಅದ್ಭುತವಾಗಿ ಸಾಂಗ್ ಮಾಡ್ಕೊಳ್ಳೋದೇ ಕಷ್ಟ, ಅಂದರೆ ಇನ್ನು ಮಾಡ್ಕೊಂಡ್ಮೇಲೆ ನೀವೊಂದು ವೇದಿಕೆ ಕ್ರಿಯೇಟ್ ಮಾಡಿ ಇದು ಮಾಡಿದಾಗಲೇ ಸರ್ ಇದೆಲ್ಲ ಒಂದಷ್ಟು ಜನಕ್ಕೆ ಗೊತ್ತಾಗಬೇಕು, ವೈರಲ್ ಆಗಬೇಕು, ನನ್ನ ಬೆನ್ನೆಲ್ಲಿ ಹೋಗಿ ನೀನು ನಿಂತ್ಕೋಬೇಕು ಸರ್ ಅಂತ ಕೇಳ್ಕೊಂಡಾಗ ಮನಸ್ಪೂರ್ವಕವಾಗಿ ಒಪ್ಕೊಂಡು ನನಗೆ ಭಾಳ ಸಪೋರ್ಟಿವ್ ಆಗಿ ನಿಂತ್ಕೊಂಡು ಧನ್ಯವಾದಗಳು ಸರ್. ಥ್ಯಾಂಕ್ ಯು. ನನಗೆ ಈ ಟೈಮಲ್ಲಿ ನಾನು ನೆನೆಸ್ಕೊ ಹರ್ಷವರ್ಧನ್ ರಾಜ್ಗೆ, ಲಿರಿಕ್ ರೈಟರ್ ಸಂತೋಷ್ ನಾಯ್ಕ ಅವ್ರಿಗೆ, ನಾನು ಮೋಹನ್ ಮಾಸ್ಟರ್ ಅವ್ರಿಗೆ ಇಷ್ಟೊಂದು ಅದ್ಭುತವಾಗಿ ಸಾಂಗ್ ಕಟ್ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು. ಅಷ್ಟೇ ಚೆನ್ನಾಗಿ ನನಗೆ ಅಪೂರ್ವ ಅವ್ರು ನನಗೆ ತುಂಬ ಸಪೋರ್ಟಿವ್ ಆಗಿ ನಿಂತ್ಕೊಂಡು ನಾನು ಹೊಸಬ ಅಂತ ನನ್ನ ಅವರು ಅಂದರೆ ಮುಂಜಾನೆ ತುಂಬ ಜನ ಎಲ್ಲ ಅವ್ರ ಸಾಂಗ್ ಮಾಡಿ ಸಿನಿಮಾ ಮಾಡೋರು ಎಲ್ರಿಗೂ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಇರುವಂಥದ್ದು, ನೋನ್ ಫೇಸ್ ಇರುವಂಥದ್ದು ಮಾಡೋರು. ನಾನು ಹೊಸಬ ಅಂತ ಬಂದಾಗ ಅವ್ರು ಇನ್ನೂ ಮುಂದೆ ನೋಡೋದು ನಾನು ಒಪ್ಕೊಳ್ಳೋದಕ್ಕೆ. ಎರಡನೇ ಮೀಟಿಂಗಲ್ಲೇ ಅವ್ರು ಒಪ್ಕೊಂಡ್ರು ನನ್ನ, ಮೊದಲನೇ ಮೀಟಿಂಗಲ್ಲೇ ಸ್ವಲ್ಪ ಎಸ್ ಅನ್ನೋ ಥರ ಇದ್ರು. ಸೊ ಅವ್ರಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ತುಂಬ ಚೆನ್ನಾಗಿ ಅವ್ರನ್ನ ಈ ಸಿನಿಮಾಯಿಂದ ನೆಕ್ಸ್ಟ್ ಇಲ್ಲಿವರೆಗೂ ಅವ್ರನ್ನ ಅಪೂರ್ವ ಸಿನಿಮಾಯಿಂದ ಅಪೂರ್ವ ಅಂತ ಕರಿತಾಯಿದ್ರು. ಈಗ ನಮ್ಮ ಕಣಂಜಾರ್ ಸಿನಿಮಾಯಿಂದ ಪ್ರೇಮ ಶೃಂಗಾರ ಅಪೂರ್ವ ಅಂತ ಕರೀತಾರೆ ಅಂತ ಅನ್ಕೋತೀನಿ ನಾನು. ಥ್ಯಾಂಕ್ ಯು. ಆಮೇಲೆ ಇಷ್ಟೇ ಅದ್ಭುತವಾಗಿ ಕಟ್ಕೊಂಡಿದ್ದ ನಾನು ಕ್ಯಾಮ್ರಾಮನ್ಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಆಗಲೇ ಒಂದು ಚಿಕ್ಕದೋ ಸ್ಟೋರಿ ನಾನು ಹೇಳಿಬಿಟ್ಟೆ ನಿಮಗೆ, ಯಾರಿಗೆ ನಮ್ಮ ಹರ್ಷವರ್ಧನ್ ರಾಜು ಮತ್ತು ನಮ್ಮ ಸಂತೋಷ್ ನಾಯ್ಕ ಅವ್ರ ಜೊತೆ ಹೇಗೆ ನಡೀತು ಏನಾಯಿತು ಅಂತ ಹೇಳಿದ್ರೆ. ಈ ಸಾಂಗ್ನ ನಾನು ಯಾಕೆಂದರೆ ಇಷ್ಟು ಅದ್ಭುತವಾಗಿ ಟೀಮ್ ಕಟ್ಕೊಳ್ಳೋದಕ್ಕೆ ನನಗೆ ಬೆನ್ನೆಲುಬು ಹೋಗಿ ನಿಂತಿದೆ ಅಂತ ತರುಣ್ ಸುಧೀರ್ ನನಗೆ ಭಾಳ ವರ್ಷಗಳ ಗೆಳೆಯ, ನನಗೆ ವಿದ್ಯಾರ್ಥಿ ಟೈಮಿಂದನು ನನಗೆ ಸಂತೋಷ್ ನಾಯ್ಕ, ಹರ್ಷವರ್ಧನ್ ರಾಜ್ ಆಗಲಿ, ಹಾಗೆ ನನ್ನ ಎಡಿಟರ್ನ ಕೊಟ್ಟಿದ್ದು ಸಹ ಅವರೇ. ನನ್ನ ಒಳ್ಳೆಯ ಅದ್ಭುತವಾದ ಟೀಮ್ ಕಟ್ಕೊಳ್ಳೋದಕ್ಕೆ ಭಾಳ ಸಪೋರ್ಟಿವ್ ಆಗಿ ನಿಂತ್ಕೊಂಡ್ರು. ಈ ಟೈಮಲ್ಲಿ ನನ್ನ ಹೊಸ್ದಾಗಿ ಪ್ರೇಮ ಶೃಂಗಾರ ಅನ್ನೋದನ್ನು ಹೊಸ್ದಾಗಿ ಮದುವೆಯಾಗಿ ಇದಕ್ಕೆ ಕಾಲಿಟ್ಟಂಥವ್ರಿಗೆ ಈ ಸಾಂಗ್ ಅವ್ರಿಗೆ ಸೋನಾಲ್ ಅವ್ರಿಗೂ ಮತ್ತು ತರುಣ್ ಸುಧೀರ್ ಅವ್ರಿಗೂ ನಾನು ಡೆಡಿಕೇಟ್ ಮಾಡ್ತೀನಿ. ಯಾಕಂದರೆ ಇದಕ್ಕಿಂತ ಹೆಚ್ಚಾಗಿ ನಾನು ಅವ್ರಿಗೆ ಏನೂ ಮಾಡೋಕ್ಕಾಗ ತರುಣ್ ಅವ್ರಿಗೆ ಏನು ಅಂದರೆ ಯಾವತ್ತು ಏನೂ ಅಂದರೆ ನಿಸ್ವಾರ್ಥ ಇದರಿಂದ ನಾನು ಭಾಳ ಹೊಸಬ ಅನ್ನೋದು, ಯಾಕೆಂದರೆ ಅವರಿರೋ ಲೆವೆಲ್ಗೆ ನಾನು ಎಷ್ಟೇ ಇದು ಮಾಡಿದ್ರು ಯಾವತ್ತಾರು ಒಂದು ಫೋನ್ ಮಾಡಿದ್ರು ಅಟ್ಲೀಸ್ಟ್ ಫೋನ್ ರಿಸೀವ್ ಮಾಡೋಕ್ಕಾಗಲ್ಲ, ನೆಕ್ಸ್ಟ್ ಆಮೇಲೆ ಆದರೂ ಫೋನ್ ಮಾಡಿ ಅಥವಾ ಟೆಕ್ಸ್ಟ್ ಮಾಡಿ ಭಾಳ ಸಪೋರ್ಟ್ ಮಾಡ್ತಿದ್ದೆ. ತರುಣ್ ಸುಧೀರ್ ಧನ್ಯವಾದ ಹೇಳ್ತೀನಿ. ಹಾಗೆ ನನ್ನೆಲ್ಲ ಟೀಮ್ಗೂ ಧನ್ಯವಾದಗಳು. ಇಲ್ಲಿ ಬಂದಿರೋದು ಎಲ್ಲ ಫ್ರೆಂಡ್ಸು, ನನ್ನ ಸ್ನೇಹಿತರು, ಹಾಗೆ ನನ್ನ ರಿಲೇಟಿವ್ಸ್ ಎಲ್ಲ ಬಂದಿರೋ ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. SS TV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.